ಪ್ರೈಸ್ ದ ಲಾರ್ಡ್. ಮಹಿಮೆಯ ಅರಸನು, ಜೀವವುಳ್ಳ ದೇವರು, ಲೋಕಕ್ಕೆ ಏಕೈಕ ದೇವರಾದಂಥ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ದೇವರಲ್ಲಿ ಆನಂದಿಸುವವಳಾಗಿ ದೇವರಿಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ, ಅನೇಕರು ನಮ್ಮ ಮಧ್ಯೆ ಇಲ್ಲ. ಸೊ ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಕೊನೆಯ ಇನ್ನೇನು ಈ ವರ್ಷ ಕಳೆದು ಹೋಗುವಂಥ ಒಂದು ದಿನಗಳಲ್ಲಿ ನಾವಿದ್ದೀವಿ. ಆಮೇಲೆ ಹಾಲೆಲೂಯಾ. ಸೊ ಇದುವರೆಗೂ ದೇವರು ನಡೆಸಿದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದ್ರೂ ಕೂಡ ದೇವರು ಸಜೀವವಾಗಿರಿಸಿದ್ದಾರೆ. ನಮ್ಮನ್ನೆಲ್ಲನೂ ದೇವರು ಪೋಷಿಸಿ ಬಲಪಡಿಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಈ ದಿನ ನಮ್ಮೆಲ್ಲರಿಗಾಗಿ ದೇವರು ಅಪಾರವಾದ ಪ್ರೀತಿ ಇಟ್ಟು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಬೇಕು, ತನ್ನ ವಾಕ್ಯದ ಮೂಲಕ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರ ಎದುರು ನೋಡುವಾಗ ನಾವು ಈ ದಿನದ ವಾಗ್ದಾನವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 4ನೇ ವಚನ. ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ಆಮೇನ್, ಹಲ್ಲೆಲೂಯಾ. ಏನು ಸುಖನೋ ಏನು ಜೀವಿತನೋ ಅನ್ನುವಂಥ ಸ್ಥಿತಿಯಲ್ಲಿ ನೀವು ಇರ್ಬೋದೇನೋ, ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಮಾತುಗಳನ್ನ ನಾವು ಕೇಳಿ ನಮ್ಮ ಜೀವನದಲ್ಲಿ ಆನಂದವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ ಇದೆ, ಒಳ್ಳೆ ಆರೋಗ್ಯ ಇದೆ, ಒಳ್ಳೆ ಶಕ್ತಿ ಇದೆ, ಬಲ ಇದೆ, ಎಲ್ಲವೂ ಚೆನ್ನಾಗಿದೆ ಅಂತ ನೆನೆಸಿದವರ ಜೀವನದಲ್ಲಿ ಸಮಾಧಾನ, ಸುಖ ಅನ್ನುವಂಥದ್ದಿಲ್ಲ. ಎಷ್ಟೋ ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡುವಂಥವರ ಜೀವನದಲ್ಲಿ ನೋಡಲಿಕ್ಕೆ, ಬಾಹ್ಯವಾಗಿ ನೋಡಲಿಕ್ಕೆ ಅವರು ಚೆನ್ನಾಗೇ ಕಾಣಿಸ್ಬೋದು, ಆದರೆ ಅಂಥವರ ಜೀವನದಲ್ಲಿ ಅನೇಕ ಮಾನಸಿಕ ಒತ್ತಡಗಳು, ನೆಮ್ಮದಿ ಇಲ್ಲ. ಸುಖವಾದ ಬಾಳು ಜೀವಿಸದೆ ಅನೇಕರು ಮರಣಿಸಿರೋರು ಎಷ್ಟೋ ಜನರಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಮಾಡಿರುವಂಥವ್ರಾಗಿರ್ಬೋದು, ದೊಡ್ಡ ಎಜುಕೇಷನ್ ಮಾಡಿ ಒಳ್ಳೆ ಪ್ರಸಿದ್ಧಿ ಪಡೆದಂಥವ್ರು ಎಷ್ಟೋ ಜನ ಇರ್ಬೋದು. ಅಯ್ಯೋ, ಎಲ್ಲವೂ ಚೆನ್ನಾಗಿತ್ತಲ್ಲ, ಅಷ್ಟು ಆಸ್ತಿ ಹಣ ಇತ್ತಲ್ವಾ, ಒಳ್ಳೆ ಎಜುಕೇಷನ್ ಪದವಿ ಇತ್ತಲ್ವಾ, ಒಳ್ಳೆ ಅಧಿಕಾರದಲ್ಲಿದ್ರಲ್ವಾ, ಯಾಕೆ ಹೀಗೆ ಮಾಡಿಕೊಂಡ್ರು, ಯಾಕೆ ಹೀಗೆ ಆಗೋಯ್ತು ಅನ್ನುವಂಥ ಪ್ರಶ್ನೆಗಳು ನಮಗೆ ಬರ್ಬೋದು. ಕಾರಣ ಒಂದೇ, ನೆಮ್ಮದಿ ಇಲ್ಲದ ಜೀವನ. ಸುಖವಾಗಿ ಬಾಳುವಂಥ ಒಂದು ಯೋಗ್ಯಕರವಾದಂಥ ಜೀವನ ಅವರಿಗಿಲ್ಲ. ಅದು ದೇವರು ಹೇಳ್ತಿದ್ದಾರೆ, ಆತ ನಂಬಿದ ಮಕ್ಕಳಿಗೆ ದೇವರು ಸುಖವಾದ ಬಾಳನ್ನು ಕೊಡ್ತಾರೆ. ಯಾವಾಗ ಗೊತ್ತಾ, ಲೋಕವನ್ನು ನೋಡಿ, ಲೋಕದಲ್ಲಿರುವಂಥ ಆಶೆಗಳನ್ನು, ಲೋಕದಲ್ಲಿರುವಂಥ ಭೋಗಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೋ, ಆ ಭೋಗಗಳಿಗಾಗಿ ಜೀವಿಸಲಿಕ್ಕೋ ನಾವು ಆಸೆ ಪಡುವಾಗ ಅಲ್ಲ, ದೇವರ ಆಜ್ಞೆಗಳನ್ನು ಕೈಗೊಂಡಾಗ ಸುಖವಾದ ಬಾಳನ್ನು ದೇವರು ಒದಗಿಸಿಕೊಂಡು ನೆಮ್ಮದಿಯಾಗಿ ಸಮಾಧಾನದಿಂದ ಇರಲಿಕ್ಕೆ. ಪೌಲನು ಹೇಳ್ತಾನೆ, ಆತನು ದೇವರನ್ನು ನಂಬದೆ ದೇವರ ಮಕ್ಕಳ ಹಿಂಸಿಸುವಾಗ ಆತನ ಒಂದು ಜೀವನದಲ್ಲಿ ಸಂತೋಷವೇ ಇಲ್ಲ. ಏನೋ ಅಧಿಕಾರದಲ್ಲಿದ್ದೇನೆ, ಯೇಸು ಕ್ರಿಸ್ತನ ಪ್ರಾರ್ಥಿಸೋನ ಬದುಕುಳಿಸಬಾರ್ದು ಅನ್ನುವಂಥ ಒಂದು ಕ್ರೋಧದ, ಕ್ರೂರತ್ವದ ಮನಸತ್ವದಲ್ಲಿದ್ದ. ಆದರೆ ದೇವರನ್ನು ಸೌಲನು ಪೌಲನಾಗಿ ಮಾರ್ಪಟ್ಟ ಮೇಲೆ ತನ್ನ ಜೀವನವೇ ದೇವರಿಗಾಗಿ, ಬದುಕುವುದಾದರೆ ದೇವರಿಗಾಗಿ, ಇಲ್ಲಾಂದರೆ ನನ್ನ ಸಾವೇ ನನಗೆ ಲಾಭ ಎಂಬುದಾಗಿ ಹೇಳ್ತಾರೆ. ಅಷ್ಟು ಹೋರಾಟಗಳು ಆತರ ಜೀವನದಲ್ಲಿ, ಪ್ರತಿನಿತ್ಯ ಹೋರಾಟವೇ, ಪ್ರತಿದಿನ ಹೋರಾಟವೇ. ಅಂಥ ಪೌಲನು ದೇವರ ಆಜ್ಞೆಗಳನ್ನು ಕೈಗೊಂಡವಳಾಗಿ ಅಷ್ಟು ಹೋರಾಟಗಳ ಮಧ್ಯದಲ್ಲೂ, ಅಷ್ಟು ಪ್ರಾಣಾಪಾಯಗಳ ಮಧ್ಯದಲ್ಲೂ ಸುಖವಾದ ಬಾಳನ್ನು ಜೀವಿಸಿ ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷಿಸಿರಿ ಎಂಬುದಾಗಿ ಹೇಳಿದಂಥ ಪೌಲನು ಆ ಮಾತು ಸೆರೆಮನೆಯಲ್ಲಿದ್ದು ಆತನ ನೋವನ್ನು ಅನುಭವಿಸುವಾಗ ಆಗಿದೆ ಆ ಮಾತನ್ನು ಹೇಳ್ತಾ ಇರುವಂಥದ್ದು. ನಿಜವೇ, ಆಜ್ಞೆಗಳನ್ನು ಕೈಗೊಳ್ಳುವುದು ಕಷ್ಟವೇ ಆಗಿರ್ಬೋದು, ಆದರೆ ಅದನ್ನು ಕೈಗೊಳ್ಳುವಂಥ ಪ್ರಯತ್ನ ಮಾಡುವಾಗ, ಅದನ್ನು ಕೈಗೊಳ್ಳುವಾಗ ನಮಗೆ ಸುಖವಾದ, ಸಂತೋಷವಾದ, ನೆಮ್ಮದಿಯಾದ, ಸಮಾಧಾನವಾದ
ಯೋಗ್ಯವುಳ್ಳಂಥ ಘನವುಳ್ಳಂಥ ಜೀವನವನ್ನು ದೇವರು ಒದಗಿಸಿಕೊಡ್ತಾರೆ. ಕೆಲವರು ಮನುಷ್ಯರ ಅಧಿಕಾರಿಗಳ ಮಾತುಗಳನ್ನು ಕೇಳಿಸಿಕೊಂಡು ನಷ್ಟ ಹೋದವರುಂಟು. ಆದರೆ ದೇವರ ಆಜ್ಞೆಗಳನ್ನ ಕೈಗೊಂಡು ದೇವರ ಮಾತಿಗೆ ವಿಧೇಯರಾಗಿ ತಮ್ಮ ಜೀವನವನ್ನು ನಷ್ಟಪಡಿಸಿಕೊಂಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಉದ್ಧಾರ ಆದವರೇ ಹೆಚ್ಚು, ಉದ್ಧಾರ ಆಗುವವರೇ ಎಲ್ಲರೂ, ನಷ್ಟ ಹೋದವರಲ್ಲ ಪ್ರಿಯರೇ. ಆಮೇನ್. ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿದೆ? ನಿಜವಾಗಿಯೂ ಈ ವರ್ಷವೆಲ್ಲ ನಾವು ದೇವರ ಚಿತ್ತಕ್ಕೆ ಒಳಗಾಗಿದ್ದೇವಾ? ದೇವರ ಆಜ್ಞೆಗೆ ಕಿವಿಗೊಟ್ಟು ನಾವು ನಡ್ಕೊಂಡಿದ್ದೀವಾ? ಅನ್ನಿಸ್ಬೋದಲ್ವಾ, ಯಾಕೆ ನನಗೆ ಇಂಥ ಕಷ್ಟ ಬಂತು, ಯಾಕಿಂತ ನನಗೆ ಅನಾರೋಗ್ಯ, ಯಾಕಿಷ್ಟು ಭಯಂಕರವಾದ ಪರಿಸ್ಥಿತಿಗಳನ್ನ ನಾನು ಎದುರಿಸ್ತಾ ಇದ್ದೇನೆ? ನಾವು ಲೋಕವನ್ನು ನೋಡಿದಾಗ ನಾವು ದೇವರ ಆಜ್ಞೆಗೆ ಒಳಗಾದೆ ಇದ್ದಾಗ ಪರಿಸ್ಥಿತಿಗಳು ಬರುತ್ತೆ. ಆದರೆ ದೇವರ ಆಜ್ಞೆಗಳು ಕೈಗೊಂಡಾಗ್ಯೂ ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವು, ಆದರೆ ದೇವರು ಬಿಡಿಸ್ತಾರೆ. ಆ ಧೈರ್ಯ ನೀನಲ್ಲಿದ್ದರೆ ಸಾಕು, ಸುಖವಾದ ಬಾಳನ್ನು ನಾವು ಬಾಳ್ಬೋದು. ಇಲ್ಲಿಲ್ಲ ಅಂದ್ರೂ ಪರಲೋಕ ರಾಜ್ಯದಲ್ಲಿ, ನಿತ್ಯ ರಾಜ್ಯದಲ್ಲಿ ನಾವು ಆನಂದವಾಗಿರುತ್ತೇವೆ. ಆಮೇನ್. ಆದರೆ ಎಲ್ಲ ಒಳ್ಳೆಯದಾಗಿ ಭಯಭಕ್ತಿಯಲ್ಲಿ ಜೀವಿಸೋರಿಗೆ ಕೂಡ ಕಷ್ಟ ಬರುತ್ತಲ್ಲ ಸಿಸ್ಟರ್ ಅಂತ ನೀವು ಕೇಳ್ಬೋದು. ಬರುತ್ತೆ, ಆದರೆ ದೇವರು ಧೈರ್ಯಪಡಿಸ್ತಾರೆ. ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ಅವಮಾನಗಳುಂಟು, ನನ್ನ ನಿಮಿತ್ತ ನಿಮ್ಮನ್ನು ಅವಮಾನಪಡಿಸ್ತಾರೆ, ನಿಂದಿಸ್ತಾರೆ, ಹಿಂಸಿಸ್ತಾರೆ. ಆದರೆ ನೀವು ಧೈರ್ಯವಾಗಿರಿ, ನೀವು ಸಂತೋಷಿಸಿರಿ. ಆ ವಿಚಾರದಲ್ಲಿ ಪರಲೋಕ ರಾಜ್ಯ ನಿಮಗೆ ಫಲ ಉಂಟು. ಆಮೇಲೆ ಹೌದು, ಈ ಲೋಕದಲ್ಲಿ ಕೂಡ ಸುಖವಾದ ಬಾಳ್ಕೊಡ್ಲಿಕ್ಕೆ ದೇವ್ರ ಶಕ್ತನು. ಯಾರ ಮುಂದೆ ಅವಮಾನವೋ, ಯಾರ ಮುಂದೆ ಹಿಂಸೆಯೋ, ಯಾರ ಮುಂದೆ ಶಾಪಗಳ ಮಾತುಗಳನ್ನ ಕೇಳಿಸ್ಕೊಂಡವೋ, ಅದೇ ಸ್ಥಳದಲ್ಲಿ ಅದೇ ಜನರ ಮುಂದೆ ದೇವರು ಉನ್ನತವಾಗಿ ನಿಲ್ಲಿಸಿ, ನಾವು ಒಂದು ಕಾಲದಲ್ಲಿ ದೀನಸ್ಥಿತಿಗೆ ಬಂದು ಭೀತಿಗೆ ಬಿದ್ದಂಥ ನಮ್ಮನ್ನು ಸುಖವಾದ ಬಾಳನ್ನು ಒದಗಿಸಿಕೊಟ್ಟು ನಮ್ಮನ್ನು ನಡೆಸಿ ದೇವರು ಮಹಿಮೆ ಹೊಂದಿಕೊಳ್ತಾರೆ. ಆಮೇಲೆ ಧೈರ್ಯವಾಗಿರಿ. ಅದೇ ರೀತಿಯಲ್ಲಿ ದೇವರ ಆಜ್ಞೆಗಳಿಗೆ ಕಿವಿಗೊಟ್ಟು ಅದರ ಪ್ರಕಾರ ನಡೆಯುವಂಥವರಾಗಿರೋದಾದರೆ ನಾವು ಖಂಡಿತವಾಗಿಯೂ ನಾವು ಕ್ರಿಸ್ತನಲ್ಲಿ ಆನಂದವಾಗಿ ಜೀವಿಸ್ಬೋದು. ಮನುಷ್ಯರಲ್ಲ, ಈ ಲೋಕ ಸಂಬಂಧವಾದ ಜೀವನದಲ್ಲ. ಅದು ಜ್ಞಾಪಕ ಇಟ್ಕೊಳ್ಬೇಕು. ಆಮೇಲೆ ಹಾಗಿದ್ರೆ ನಿಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ನಿಮ್ಮ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನೀವು ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ವಿಜ್ಞಾಪಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಈ ವಾಕ್ಯದ ಮೂಲಕ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನಗಳನ್ನ ಅಪ್ಪ ಅನುಭವಿಸುವಂಥ ನಾವು ನಿನ್ನ ಆಜ್ಞೆಗಳಿಗೂ ಕಿವಿಗೊಟ್ಟು ಅದರ ಪ್ರಕಾರ ನಡೆಯುವಂಥ ಮನಸ್ಸು ನಮ್ಮೆಲ್ಲರಿಗೂ ನೀನು ಒದಗಿಸಿಕೊಟ್ಟು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ರಯಿಸಿ ಸುಖವಾದ ಬಾಳ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವೋಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.